ಡ್ರೋನ್ ವ್ಯೂ ಎಲ್ಲ ನೋಡಿದ್ರಲ್ಲ. ಈಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಮೇಲೆಯಿಂದ. ಕೆಳಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ನಾನು ಹೇಳಿದ್ನಲ್ವ ಕಲ್ಲ ಹತ್ರ ಎಲ್ಲರೂ ಫೋಟೋ ತೆಗಿತಾರೆ ಅಂತ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ರೆಸ್ಟ್ರಿಕ್ಷನ್ ಏನಿಲ್ಲ ಅಂತಂದರೆ ಒಂದು ಫೋಟೋ ವಿಡಿಯೋ ಮಾಡ್ತೀವಿ, ಟ್ರೈ ಮಾಡ್ತೀವಿ. ಟೆಂಪ್ರೇಚರ್ ನೋಡಿ ಎಷ್ಟು ಬೇಗ ಕೂಲ್ ಆಗಿಬಿಟ್ಟಿದೆ. ವೆದರ್ ಕೋಲ್ಡ್ ಇರೋದ್ರಿಂದ ಬೇಗ ಇಂಜಿನ್ ಕೂಲ್ ಆಗಿದೆ. ನಾವು ಟೆಂಪಲ್ಗೇನು ಹೋಗ್ತಾ ಇಲ್ಲ. ಯಾವುದೋ ಲೇಕ್ ಇದೆ, ಸಖತ್ತಾಗಿದೆ, ಅದು ದೊಡ್ಡದಾಗಿದೆ. ಅಲ್ಲಿ ಇಲ್ಲಿ ಕಾಣಿಸ್ಬೋದು ಚೆನ್ನಾಗಿ. ಅಲ್ಲಿ ಕಾಣಿಸ್ತಿದೆ ನೋಡಿ, ಯಾವ ಲೇಕೋ ಗೊತ್ತಿಲ್ಲ. ಮೇ ಬಿ ಯಾವುದೋ ಡ್ಯಾಮ್ ಇರುತ್ತೆ, ಅಷ್ಟೊಂದು ದೊಡ್ಡ ನೀರು ಅಷ್ಟು ಜಾಸ್ತಿ ಇದೆ ಅಂದರೆ. ಸೊ ವೀಕ್ ಡೇಸ್ ಬಂದರೆ ಏನು ಅಡ್ವಾಂಟೇಜ್ ಅಂದರೆ ಜನ ಇರಲ್ಲ, ಯಾರೂ ರೆಸ್ಟ್ರಿಕ್ಟ್ ಮಾಡಲ್ಲ. ಸೊ 8 ಗಂಟೆ ನಿಮಗೆ ಈ ಹೈವೇಯಲ್ಲಿ ಇಲ್ಲಿಂದ ನಾವು ಅಲ್ಲಿ ಟರ್ನ್ ತೊಗೊಂಡ್ವಿ. ಅಲ್ಲೊಂದು ಫೇಮಸ್ ಹೋಟೆಲ್ ಇದೆ, ಪವಿತ್ರ ಇಡ್ಲಿ ಶಾಪ್ ಅಂತ, ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಿದ್ದೀವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪ್ರಾಬ್ಲಿ ಮನೆಗೆ ಹೋಗೋದಷ್ಟೇ. ಗಗನ್ಗೆ ಸೆಕೆಂಡ್ ಶಿಫ್ಟು 2 ಗಂಟೆಗೆ ಹೋಗಬೇಕು. ನನಗೊಂದು 11 ಗಂಟೆಗೆ ಆಫೀಸ್ಗೆ ಹೋಗಬೇಕು. ಅಷ್ಟೆಲ್ಲ ಆರಾಮಾಗಿ ಹೋಗ್ಬೋದು. ಟ್ರಾಫಿಕ್ ಇಲ್ಲ ಅಂದರೆ ಸಾಕಷ್ಟೆ. ಆಫ್ ರೋಡ್ ಮಾಡೋಂಗೆ ಆಗೋಯ್ತಲ್ಲಪ್ಪ. ನೋಡಿ ಹೆಂಗಿದೆ ವ್ಯೂ. ಹುಷಾರಾಗಿ ನಿಲ್ಲಿಸ್ಬೇಕಿಲ್ಲ, ಹುಷಾರಾಗಿ ನಿಲ್ಲಿಸ್ಬೇಕು, ಯಾವ ಮಾಡಿದ್ರೆ ಅಷ್ಟೇ. ಇದನ್ನ ಹೇಳಿದ್ದು ನಾನು, ವ್ಯೂ ಪಾಯಿಂಟ್ ನೋಡಿ, ಆ ಕಡೆಯಿಂದ ನೋಡಿ ನಿಂಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಇದು. ಇದು ಏನೋ ಅಡ್ಡ ಹಾಕ್ಬಿಟ್ಟಿದ್ರಂತೆ ಬರ್ದಿರ, ಮತ್ತೆ ಏನೋ ಕೆಲಸ ನಡೀತಿದೆ ಅಂತ ಓಪನ್ ಮಾಡಿರೋದು. ಹಾಕ್ಬಿಡ್ತಾರೆ ಮೇ ಬಿ ಅಡ್ಡ ಮತ್ತೆ. ಪಾತಾಳ ಸಖತ್ತಾಗಿದೆ. ಓಹೋ, ವಾಪಸ್ ತೆಗಿಯೋಕೆ ಹೆಲ್ಪ್ ಬೇಕು ನಿಂದು. ನೀನು ಹೋಗ್ತೀಯಾ ಆಮೇಲೆ? ಯಾಕೆ ಭಯನ? ಮತ್ತಿನ್ನೇನಕ್ಕೆ?
ಎಸ್, ವ್ಯೂ ಪಾಯಿಂಟ್ ಇದೆ. ಇದೆಲ್ಲ ಡ್ರೋನ್ ವಿಡಿಯೋ ಎಲ್ಲ ಮಾಡಿದ್ವಿ, ನೋಡಿದ್ವಲ್ಲ. ಈಗ ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಹೋಗೋದಷ್ಟೆ. ಸೊ ಲೆಫ್ಟ್ಗೆ ಹೋಗಿನೇ ಹೋಗ್ಬೋದು ಬೆಂಗಳೂರು, ಬಟ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಈ ರೂಟೇ ಹೋಗ್ತಾ ಇದ್ದೀವಿ ರಿಟರ್ನ್. ಮತ್ತೆ ಸೊ 9:10 ಆಗಿದೆ ಟೈಮು. ಸೊ 11 ಆಗ್ಬೋದು ನಾನು ಮನೆಗೆ ಹೋಗೋಷ್ಟರಲ್ಲಿ. ಸೊ ಅಲ್ಲಿದೆ ನೋಡಿ ಪವಿತ್ರ ಇಡ್ಲಿ ಹೋಟೆಲ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು, ಹೋಗ್ತಾ ಇದ್ದೀರಿ ಈಗ ರಿಟರ್ನ್ ಮನೆಗೆ. 9:30 ಅನಿಸುತ್ತೆ ಟೈಮು. ಸ್ಟಾರ್ಟ್ ಆಯಿತು ಬಿಸಿ. ಇನ್ನು 60-70 ಕಿಲೋಮೀಟರ್ಸ್ ಇದೆ ಬ್ಯಾಂಗ್ಳೂರಿಗೆ. ಬರಲಾ? ಸಿಗೋಣ ನೆಕ್ಸ್ಟ್ ಟೈಮ್, ಬೇಗ ಹೋಗೋಣ. ಇಷ್ಟು ಲೇಟ್ ಮಾಡ್ಕೊಳೋದು ಬೇಡ, ನೆಕ್ಸ್ಟ್ ಟೈಮ್ ಒಂದೇ ನಾನೇ ಬರ್ತೀನಿ ಬೇಗ. ಓಕೆ ಸರಿ ಆಯ್ತು, ಬಾಯ್. ಬಾಯ್. ಸೊ ಗಗನ್ ಹಿಂಗೆ ಹೋಗ್ತಾ ಇದ್ದಾರೆ. ನನಗೆ ಸ್ವಲ್ಪ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಕೆಲಸ ಇದೆ, ಹಂಗಾಗಿ ನೈಸ್ ರೋಡ್ ತೊಗೋತಾ ಇದ್ದೀನಿ. ಕಪ್ಪಿ ಒಂದು ಅವನು ಬೈದಾನೆ. ಅಷ್ಟು ಹತ್ರ ಹೋದ್ರೆ ಅವ್ನಿಗೆ ಹೆಂಗೆ ಗೊತ್ತಾಗೋದ ಲಾರಿ ಅವನಿಗೆ. ಮೊದಲೇ ಅವ್ರಿಗೆ ಬ್ಲೈಂಡ್ ಸ್ಪಾಟ್ಗಳು ಜಾಸ್ತಿ, ಹತ್ರ ಇದ್ರೆ ಕಾಣಲ್ಲ. ಅದರಲ್ಲಿ ಇವನು ಹತ್ರ ಎಡ್ಜಲ್ಲಿ ಹೋದ್ರೆ
ಸರಿ ಸ್ನೇಹಿತರೆ, ಸಿಗೋಣ ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ಲೊಕೇಶನಲ್ಲಿ, ಇನ್ನೊಂದು ಹೊಸ ಬೈಕ್ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.